ಜನರೇಟಿಂಗ್ ಕ್ಯೂಬ್ ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ? ಕ್ಯೂಬ್ ನಂಬರ್ಸ್. ಕ್ಯೂಬ್ ನಂಬರ್ಸ್ ಎಲ್ಲ ಇದ್ವಿ ಅಲ್ವಾ? Yes, sir. ಫಸ್ಟ್ ನಿಮ್ಗೆ 10 ಕ್ಯೂಬ್ ವರೆಗೂ ಗೊತ್ತಿರಬೇಕು. 1 ಕ್ಯೂಬ್ 1, 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, 10 ಕ್ಯೂಬ್ 1000. ನೆನ್ಪಿದ್ಯಾ? Yes, 10 sir. ವರೆಗೂ ಗೊತ್ತಿರಬೇಕು. ಅದರಲ್ಲಿ ಬಿಗಿನಿಂಗ್ ವಿತ್ 1 ಸಾಲ್ವ್ ಮಾಡಿದ್ವಿ. ಬಿಗಿನಿಂಗ್ ವಿತ್ 1. ಸೊ ಸೆಕೆಂಡ್ ಒನ್ ಎಂಡಿಂಗ್ ವಿತ್ 1 ಕೂಡ ಸಾಲ್ವ್ ಮಾಡಿದ್ವಿ. ಎಂಡಿಂಗ್ ವಿತ್ 1. ನೆಕ್ಸ್ಟ್ ಸೇಮ್ ಡಿಜಿಟ್ ನಂಬರು ಡಿಫ್ರೆಂಟ್ ಡಿಜಿಟ್ ನಂಬರ್ ಒಂದಿದೆ. ನೋಡಿ ಇದನ್ನ ಸಾಲ್ವ್ ಮಾಡೋಣ. ಸೊ 2 ಆಗಿತ್ತಲ್ವಾ ಫಸ್ಟ್ ಸೆಕೆಂಡು? ಎಸ್ ಸರ್. ಸೇಮ್ ಡಿಜಿಟ್ ನಂಬರ್ ಅಂದ್ರೆ ಯಾವುದು? 11 ಕ್ಯೂಬ್ ಇರ್ಬೋದು, 22 ಕ್ಯೂಬ್ ಇರ್ಬೋದು, 33 ಕ್ಯೂಬ್ ಇರ್ಬೋದು, 44, 55 ಎಲ್ಲಾವುದು ಆಗತ್ತೆ. ನಾನೀಗ 22 ಕ್ಯೂಬ್ ತಗೋತೀನಿ. ನೋಡಿ ಇಲ್ಲಿ ಏನ್ ಡಿಜಿಟ್ಸ್ ಇದೆ? 2 ಸೇಮ್ ಇದೆ ಅಲ್ವಾ? ಈ 1 ಡಿಜಿಟ್ ನ ಕನ್ಸಿಡರ್ ಮಾಡಿ 2 ಟೈಮ್ ಕ್ಯೂಬ್ ನಂಬರ್ ಆಗಿ ಬರ್ಕೊಳ್ಳಿ. 2 ಕ್ಯೂಬ್ ಇದ್ರೆ ಎಷ್ಟು? 8. ಇನ್ನೊಂದ್ಸಲಿ ಇದೇ ಡಿಜಿಟ್ ನ ಕನ್ಸಿಡರ್ ಮಾಡಿ ಕ್ಯೂಬ್ ನಂಬರ್ ಬರ್ಕೊಳ್ಳಿ 8. ಈ ಡಿಜಿಟ್ಗೆ 2 ಸಲ, ಈ ಡಿಜಿಟ್ಗೆ 2 ಸಲ ಬರ್ಕೋಬೇಕು. ಒಟ್ಟು 4 ನಂಬರ್ ಇರಬೇಕು. ಇದನ್ನ 2 ಕ್ಯೂಬ್ ಬರ್ಕೋತೀನಿ 8, ಮತ್ತೆ ಇದೇ ನಂಬರ್ಗೆ 2 ಕ್ಯೂಬ್ ಬರ್ಕೋತೀನಿ 8. ಅರ್ಥ ಆಗ್ತಿದ್ಯಾ? ಸೇಮ್ ಡಿಜಿಟ್ ನಂಬರ್ ಬಂದ್ರೆ ಒಂದು ಡಿಜಿಟ್ಗೆ 2 ಸಲ ಬರ್ಕೋಬೇಕು ಕ್ಯೂಬ್ ನಂಬರ್. ಆ ನಂತರ ಸೇಮ್ ಫಸ್ಟ್ ಲಾಸ್ಟ್ ಬಿಟ್ಬಿಡ್ಬೇಕು, ಮಧ್ಯದ 2 ಡಬಲ್ ಮಾಡ್ಬೇಕು. ಇದನ್ನ ಡಬಲ್ ಮಾಡಿದ್ರೆ ಎಷ್ಟಾಯ್ತು? 16. ಇದನ್ನ ಡಬಲ್ ಮಾಡಿದ್ರೆ ಎಷ್ಟಾಯ್ತು? 16. ಆ ನಂತರ ಒಂದೇ ಸಲ ಆಡ್ ಮಾಡ್ಬೇಕು. ನೋಡಿ 8. ಸೊ ಇದಿಷ್ಟನ್ನ ಆಡ್ ಮಾಡಿ 16 ಪ್ಲಸ್ 8 24 ಆಗತ್ತಾ? 4 ಬರ್ದು 2 ಕ್ಯಾರಿ. ಸೊ ಇದಿಷ್ಟನ್ನು ಒಂದೇ ಸಲ ಆಡ್ ಮಾಡಿ. 16 ಪ್ಲಸ್ 8 24, 24 ಪ್ಲಸ್ 2 26, 6ಗೆ 6 ಬರ್ದು 2 ಕ್ಯಾರಿ. 8 ಪ್ಲಸ್ 2 is 10. ಇನ್ನೊಂದು ನಂಬರ್ ನೋಡ್ಬಿಡಿ, ಆನಂತರ ಬರ್ಕೊಳ್ಳೋರಂತೆ. 33 ಕ್ಯೂಬ್ ಇರುತ್ತೆ. 3 ಕ್ಯೂಬ್ ಎಷ್ಟಾಗತ್ತೆ? 27. ಮತ್ತೆ 3 ಕ್ಯೂಬ್ ಏನಂತ ಬರ್ಕೋಬೇಕು? 27. ಈ ಡಿಜಿಟ್ಗೆ 2 ಸಲ ಬರ್ಕೊಳ್ಳಿ 27, 27. ಅಥವಾ ಓವರ್ ಆಲ್ 4 ಸಲ ಬರ್ಕೊಂಡ್ರು ಆಯ್ತು. ಒಂದೊಂದು ಡಿಜಿಟ್ಗೆ 2 ಸಲ ಅಂತ ನೆನ್ಪಿಟ್ಕೊಂಡ್ರು ಆಯ್ತು. ಫಸ್ಟ್ ಲಾಸ್ಟ್ ಬಿಟ್ಬಿಡಿ, ಮಧ್ಯದ 2 ಡಬಲ್ ಮಾಡಿ. ಎಷ್ಟಾಯ್ತಿದು? 54. 27ನ್ನ ಡಬಲ್ ಮಾಡಿದ್ರೆ 54 ಆಗುತ್ತೆ. ಮತ್ತೆ ಈ 27ನ್ನ ಡಬಲ್ ಮಾಡಿದ್ರೆ 54 ಆಗುತ್ತೆ. ಆ ನಂತರ ಕೌಂಟ್ ಮಾಡಬೇಕು. ನೋಡಿ ಇಲ್ಲಿ 7 ಬರ್ದು 2 ಕ್ಯಾರಿ ಹಾಕ್ತೀನಿ. ಇಷ್ಟನ್ನು ಆಡ್ ಮಾಡ್ಬೇಕು. ನೀವ್ ಹೆಂಗ್ ಮಾಡ್ಬೇಕಂದ್ರೆ ಇದನ್ನ ಡಿಜಿಟ್ ವೈಸ್ ಆಡ್ ಮಾಡಬಾರ್ದು. ನೋಡಿ ಇಲ್ಲಿ ನಾನು ಆಡ್ ಮಾಡ್ತಿದ್ದೀನಿ ಅಂದ್ರೆ 10 ಪ್ಲಸ್ 50 50, 20, 70, 7 ಪ್ಲಸ್ 4 11, 70 ಪ್ಲಸ್ 11 81, 81 ಪ್ಲಸ್ 2 83. ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಈ 27 ಈ ತರ ಎಲ್ಲ ಇದೆ ನೋಡಿ. ಈ 27 ಈ ಕಡೆ ಬರೀತೀನಿ ನೋಡಿ. 54 ಈ ತರ ಇದೆ ಅಲ್ವಾ? ನೀವು ಈ ಪ್ಲೇಸ್ ನ ಕನ್ಸಿಡರ್ ಮಾಡ್ತಿದ್ದೀರಾ 5 ಅಂದ್ರೆ 50. ಇದು 10th ಪ್ಲೇಸ್. 50, 20, 70, 70 ಪ್ಲಸ್ 11, 7 ಪ್ಲಸ್ 4 11 ಆಗುತ್ತಲ್ಲ. 70 ಪ್ಲಸ್ 11 81, 81 ಪ್ಲಸ್ 2 83. ಈ ತರ ಮೆಂಟಲಿನೇ ಆಡ್ ಮಾಡ್ಕೋಬೇಕು. ಸೊ 83 ಆಗತ್ತೆ. ಮತ್ತೆ 8 ಕ್ಯಾರಿ. ಇದಿಷ್ಟು ಒಂದೇ ಸಲ ಆಡ್ ಮಾಡ್ಬೇಕು. 50 ಪ್ಲಸ್ 20 70, 7 ಪ್ಲಸ್ 4 11, 70 ಪ್ಲಸ್ 11 81, 81 ಪ್ಲಸ್ 8 89, 9 ಬರ್ದು 8 ಕ್ಯಾರಿ. 27 ಪ್ಲಸ್ 8 35. ಅರ್ಥ ಆಗ್ತಿದೆ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀನಿ? ಎಸ್ ಆರ್ ನೋ? ಇವೆರಡನ್ನು ಬರ್ಕೊಳ್ಳಿ. ಅಡಿಷನ್ ಫಾಸ್ಟ್ ಆಗಿರ್ಬೇಕು.
ಆಗಿದೆಯಾ ಬರ್ಕೊಂಡಿದ್ದು? ಸ್ವಲ್ಪ ಫಾಸ್ಟ್ ಆಗಿ ಆಡ್ ಮಾಡ್ಕೋಬೇಕಷ್ಟೆ. ಕ್ಲಿಯರ್? ಫಿನಿಶ್ಡ್? Yes, sir. Okay, thank you. So next to 44 ಕ್ಯೂಬ್ ಮತ್ತೆ 55 ಕ್ಯೂಬ್ ನ ಸಾಲ್ವ್ ಮಾಡಿ. ಸೊ ನೀವೇ ಸಾಲ್ವ್ ಮಾಡಿ. 44 ಕ್ಯೂಬ್ 44 ಕ್ಯೂಬ್ ಆನಂತರ 55 ಕ್ಯೂಬ್. ಇದನ್ನ ಮುಗಿಸಿ ಬೇರೆ ಇದಕ್ಕೆ ಹೋಗೋಣ. ಡೂ ಇಟ್ ಫಾಸ್ಟ್. ನಾನು ಪ್ಯಾರಲಲ್ಲಿ ಸಾಲ್ವ್ ಮಾಡ್ತೀನಿ, ನೀವು ಸಾಲ್ವ್ ಮಾಡಿ. ಸೇಮ್ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ತಪ್ಪು ಬಂದಿದ್ರೆ ಕೇಳಿ. 4 ಕ್ಯೂಬ್ ಇಸ್ 64. ಅಗೈನ್ 4 ಕ್ಯೂಬ್ ಇಸ್ 64. ಅಗೈನ್ 64 64. 4 ಟರ್ಮ್ ಆಯ್ತು. ಆನಂತರ ಏನ್ ಮಾಡ್ಬೇಕು? ಫಸ್ಟ್ ಲಾಸ್ಟ್ ಬಿಟ್ಬಿಡ್ಬೇಕು, ಮಧ್ಯದ ಎರಡು ಡಬಲ್. 128 128. ಸೊ ಆನಂತರ ಕೌಂಟ್ ಮಾಡ್ಬೇಕು. 4 ಬರ್ದು 6 ಕ್ಯಾರಿ. ಇಷ್ಟನ್ನು ಆಡ್ ಮಾಡೋಣ. ಸೊ ನೋಡಿ ಇಲ್ಲಿ ಈ 12 ಕೌಂಟ್ ಮಾಡ್ತಿದ್ದೀನಿ ಅಂದ್ರೆ 120. 120 ಪ್ಲಸ್ 60 180. 8 ಪ್ಲಸ್ 4 12. 180 ಪ್ಲಸ್ 12 12 ಪ್ಲಸ್ 60 180 ಆಯ್ತಾ? 8 ಪ್ಲಸ್ 4 12 ಆಯ್ತಾ? ಸೊ 192 ಆಯ್ತು. 160ಗೆ ಸಾರಿ 180ಗೆ 120 ಪ್ಲಸ್ 60 180. 180ಗೆ 12 ಆಡ್ ಮಾಡಿದ್ರೆ 192. 192ಗೆ 6 ಆಡ್ ಮಾಡಿ 198. ಸೊ 198ಗೆ 18 ಬರ್ದು 19 ಕ್ಯಾರಿ. ಪ್ರಾಬಬ್ಲಿ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮತ್ತೆ ನೋಡಿ 120 ಪ್ಲಸ್ 60 180. 8 ಪ್ಲಸ್ 4 12. 180 ಪ್ಲಸ್ 12 192. 192ಗೆ 19 ಆಡ್ ಮಾಡಬೇಕು. ಸೊ 19 ಆಡ್ ಮಾಡಕ್ ಹೋದ್ರೆ ನಿಮ್ ಬ್ರೈನ್ ಸ್ಲೋ ಆಗತ್ತೆ, ಪ್ರೊಸೆಸಿಂಗ್ ಸ್ಪೀಡ್ ಕಡಿಮೆ ಆಗತ್ತೆ. 20 ಆಡ್ ಮಾಡ್ಬಿಡಿ. 192ಗೆ 20 ಆಡ್ ಮಾಡಿದ್ರೆ 202 212. ಮತ್ತು ಒಂದನ್ನು ಕಡಿಮೆ ಮಾಡಿ. 192ಗೆ 19 ಹೇಗೆ ಆಡ್ ಮಾಡ್ತಿದ್ದೀನಿ ಅಂದ್ರೆ 20 ಆಡ್ ಮಾಡಿ 1 ಕಡಿಮೆ ಮಾಡ್ತಿದ್ದೀನಿ. ಸೊ 192 ಪ್ಲಸ್ 20 212 ಆಯ್ತು. 1 ಕಡಿಮೆ ಮಾಡಿದ್ರೆ ಸೊ 211. ಸೊ 11 1 ಬರ್ದು 21 ಕ್ಯಾರಿ ಮಾಡ್ತಾ ಇದ್ದೀನಿ. 211 ಅಲ್ಲಿ 1 ಡಿಜಿಟ್ ಬರ್ದು ಇನ್ 2 ಡಿಜಿಟ್ ಕ್ಯಾರಿ ಆಗ್ತಾ ಇದ್ದೀನಿ. ದಟ್ ಇಸ್ 5, ದಟ್ ಇಸ್ 8. 85 184 ಬಂದಿದ್ಯಾ? Yes, sir. ಎಸ್. ಸ್ವಲ್ಪ ಅಡಿಷನ್ ಫಾಸ್ಟ್ ಇರ್ಬೇಕಷ್ಟೇ. ಸೊ ನೆಕ್ಸ್ಟ್ ಕ್ವಶನ್. 5 ಕ್ಯೂಬ್ ಎಷ್ಟಾಗತ್ತೆ? 125. ಅಗೈನ್ 125. 4 ಟೈಮ್ 125 125 ಬರಿಬೇಕು. ಫಸ್ಟ್ ಲಾಸ್ಟ್ ಬಿಟ್ಬಿಡಿ, ಮಧ್ಯದ ಎರಡು ಡಬಲ್ ಮಾಡಿ. ಇದೆಷ್ಟಾಯ್ತು? 125 125 250 250. ಅಡಿಷನ್ ಮಾಡ್ಬೇಕಷ್ಟೇ. 5 ಬರ್ದು 12 ಕ್ಯಾರಿ. ಇಷ್ಟನ್ನು ಆಡ್ ಮಾಡೋಣ. 250 125 ಎಷ್ಟಾಯ್ತು? 375. ಯಾ, ಇಲ್ಲಿವರೆಗೂ 375 ಆಯ್ತು. ಪ್ಲಸ್ 12 387. 387ಗೆ 38 ಇಲ್ಲಿ ಬರ್ಕೋಬೇಕು. ಕರೆಕ್ಟಾ? 250 125 ಅಗೈನ್ 375 ಆಯ್ತು. 375ಗೆ 40 ಆಡ್ ಮಾಡ್ಬಿಡಿ, ಆಮೇಲೆ 2 ಕಡಿಮೆ ಮಾಡೋಣ. 38 ಮಾಡಕ್ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ. 375 ಅಲ್ವಾ? 375ಗೆ 40 ಆಡ್ ಮಾಡಿ. ಇಲ್ಲಿ 50 ಇಲ್ಲಿ 25 ಅಲ್ಲಿ 15 ಅಂದ್ರೆ 450ನಾ? ಎಸ್ ಆರ್ ನೋ? 450 ನಲ್ಲಿ 2 ಕಡಿಮೆ ಮಾಡಿ. ದಟ್ ಇಸ್ 413. 41 ಕ್ಯಾರಿ. ಅರ್ಥ ಆಗ್ತಿದ್ಯಾ? ಕರೆಕ್ಟ್ ಇದೆಯಾ? 125ಗೆ 40 ಆಡ್ ಮಾಡಿ ಫಸ್ಟ್, ಆಮೇಲೆ 1 ಆಡ್ ಮಾಡೋಣ. 160 ಪ್ಲಸ್ 1 165 165 ಆಗತ್ತಾ? ನೋಡಿ 156 ಆಗತ್ತಾ? 166 6 ಆಗತ್ತೆ. ಇಷ್ಟು ಬರ್ಬೇಕು. ಕ್ಲಿಯರ್? ಬಂದಿದ್ಯಾ ಹೇಗೆ? ಸೊ ಸೇಮ್ ಡಿಜಿಟ್ ಆಯ್ತಾ? ಟ್ರಿಕ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಬರುತ್ತೆ. ಆಗ ನಾನು ನಾರ್ಮಲಿ ಮಲ್ಟಿಪ್ಲೈ ಮಾಡ್ಕೊಂತ ಹೋದ್ರೆ ಟೇಕ್ಸ್ ಟೈಮ್. ಸೊ ಆಗ ಈ ಟ್ರಿಕ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಸೇಮ್ ಡಿಜಿಟ್ ಬಂದ್ರೆ ಹೇಗ್ ಮಾಡ್ಬೇಕಂತ ಗೊತ್ತಾಗಿದ್ಯಾ? ಎಸ್ ಆರ್ ನೋ? Yes, sir. Yes, sir. ಸೊ ಡಿಫ್ರೆಂಟ್ ಡಿಜಿಟ್ ಹೋಗ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇದೇ ಮೇಜರ್ಲಿ ಬರುವಂತದ್ದು. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ನೋಡಿ. ಒಂದ್ 2 ಸಾಲ್ವ್ ಮಾಡ್ಬಿಡ್ತೀನಿ ನೋಡಿ. ಡಿಫ್ರೆಂಟ್ ಡಿಜಿಟ್ ಅಂದ್ರೆ 23 ಕ್ಯೂಬ್ ಇರ್ಬೋದು, 44 ಇರ್ಬೋದು, 45 87 63 ಎನಿಥಿಂಗ್. ಸಿಂಪಲ್ ಆಗಿರೋ ನಂಬರ್ಸ್ನೇ ತಗೋತೀನಿ ನೋಡಿ. 23 ಕ್ಯೂಬ್ ಇದೆ.
ಸೊ ನೋಡ್ಕೊಳ್ಳಿ ಒಂದು. ಸೊ ಫಸ್ಟ್ ಈ 2 ಕ್ಯೂಬ್ ವ್ಯಾಲ್ಯೂ ಏನಾಗುತ್ತೆ 8 ಆಗುತ್ತೆ, ಬರ್ಕೊಂಡಿದ್ದೀನಿ. ಈ ಕಡೆ ಲಾಸ್ಟ್ ಅಲ್ಲಿ 3 ಕ್ಯೂಬ್ ವ್ಯಾಲ್ಯೂ ಎಷ್ಟಾಗುತ್ತೆ 27 ಬರ್ಕೊಂಡಿದ್ದೀನಿ. ಸೊ ಫಸ್ಟ್ ಲಾಸ್ಟ್ ಫಿಕ್ಸ್ ಆಯ್ತು. ಮಧ್ಯದಲ್ಲಿ 2 ನಂಬರ್ ಬರುತ್ತೆ, ಟೋಟಲ್ 4 ನಂಬರ್ ಅಲ್ಲಿ ಫಸ್ಟ್ ಲಾಸ್ಟ್ ಫಿಕ್ಸ್ ಆಗೋಯ್ತು. ಮಧ್ಯದಲ್ಲಿ 2 ನಂಬರ್ ಹೆಂಗ್ ಬರುತ್ತೆ ಅಂದ್ರೆ ಇದನ್ನ ಸ್ಕ್ವೇರ್ ಮಾಡಿ ಇದ್ರ ಪಕ್ಕ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿ. ಇದು ಬೇಕು ಅಂದ್ರೆ ಇಲ್ಲಿರೋ ನಂಬರ್ನ ಸ್ಕ್ವೇರ್ ಮಾಡಿ ನೈಬರ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ನೈಬರ್ ಅಂದ್ರೆ ಅದ್ರ ಪಕ್ಕದ್ದು, ಆಗ ಇದು ಸಿಗತ್ತೆ. ಇದು ಬೇಕು ಅಂದ್ರೆ ಇದನ್ನೇ ಸ್ಕ್ವೇರ್ ಮಾಡಿ 3 ಸ್ಕ್ವೇರ್ ಮಾಡಿ ಅದ್ರ ಪಕ್ಕದ ಡಿಜಿಟ್ ಅಂದ್ರೆ 2 ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, ಇದು ಸಿಗತ್ತೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಇದನ್ನೇ ಸ್ಕ್ವೇರ್ ಮಾಡಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗತ್ತೆ. ಇದನ್ನ ಸ್ಕ್ವೇರ್ ಮಾಡಿ ಇದ್ರ ಪಕ್ಕದ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗತ್ತೆ. ಸೊ ಅದೆಷ್ಟು ಅಂತ ಬರ್ಕೋತೀನಿ. ಇದೆಷ್ಟಾಯ್ತು? 2 ಸ್ಕ್ವೇರ್ ಇಸ್ 4, 4 3 ಸ 12 ಅಂತ. ಇದು ಇಲ್ಲೆಷ್ಟಾಯ್ತು? 3 ಸ್ಕ್ವೇರ್ 9, 9 2 ಸ 18 ಅಂತ. ಆಮೇಲೆ ಆಸ್ ಯೂಶುವಲ್ ಸೇಮ್ ಎರಡು ನಂಬರ್ಗಳನ್ನ ಬರ್ಕೊಂಡ್ಮೇಲೆ ಸೇಮ್ ಫಸ್ಟ್ ಲಾಸ್ಟ್ ಬಿಟ್ಬಿಡ್ಬೇಕು, ಮಧ್ಯದ ಎರಡು ಡಬಲ್ ಮಾಡ್ಬೇಕು. ಇದೇನಾಯ್ತು? 24 ಆಗತ್ತೆ. ಇದು 24 ಆಯ್ತು, ಇದು 36 ಆಯ್ತು. ಆಮೇಲೆ ಆಡ್ ಮಾಡ್ತಾ ಹೋಗ್ಬೇಕು. ನೋಡಿ ನೋಡಿ ಇಲ್ಲಿ 7 ಬರ್ದು 2 ಕ್ಯಾರಿ, ಇಷ್ಟನ್ನು ಆಡ್ ಮಾಡ್ಬೇಕು. 18 1 ಟೈಮ್ ಇದೆ, 18 2 ಟೈಮ್ ಇದೆ. ಟೋಟಲ್ ಎಷ್ಟು ಟೈಮ್ಸ್ ಆಯ್ತು? 18 3 ಟೈಮ್ಸ್ ಆಯ್ತಾ? 18 1 ಟೈಮ್, 18 2 ಟೈಮ್ಸ್, ಟೋಟಲ್ 18 3 ಟೈಮ್ಸ್. 18 3 ಸ 54 ಪ್ಲಸ್ 2 ಎಷ್ಟಾಯ್ತು? 56, 5 ಕ್ಯಾರಿ. ಸೊ ಇಷ್ಟನ್ನು ಆಡ್ ಮಾಡಬೇಕು. 12 1 ಟೈಮ್ ಇದೆ, 12 2 ಟೈಮ್ ಇದೆ. ಟೋಟಲ್ 12 3 ಟೈಮ್ಸಾ? 12 3 ಟೈಮ್ಸ್ ಇಸ್ 36, 36 ಪ್ಲಸ್ 5 41, 4 ಕ್ಯಾರಿನಾ? 8 ಪ್ಲಸ್ 4 ಇಸ್ 12. ಬಂದಿದೆಯಾ ನೋಡಿ ಆನ್ಸರ್ ನಿಮ್ಗೆ? ಇದು ಬರ್ಕೊಳ್ಳಿ ಇದೊಂದು. ನೆಕ್ಸ್ಟ್ ಬೇರೆದನ್ನ ಸಾಲ್ವ್ ಮಾಡೋಣ. ಸರ್ ಅದು 24 36 ಬಂದಿರೋದು ಇನ್ನೊಂದ್ಸಲ ಹೇಳಿ. ಇದನ್ನ ಡಬಲ್ ಮಾಡಿದ್ದಷ್ಟೇ. ಈ 12 18 ಬಂದಿದ್ ಗೊತ್ತಾಗಿದ್ಯಾ? ಎಸ್ ಸರ್. ಇದನ್ನ ಡಬಲ್ ಮಾಡಿದ್ರೆ 24 ಆಯ್ತು, ಇದನ್ನ ಡಬಲ್ ಮಾಡಿದ್ರೆ 36 ಆಯ್ತು. ಓಕೆ ಹಿಂದೆ ಸರ್. ಬಂದ್ವಿ, ಅದು ಡಬಲ್ ಮಾಡೋದೇನ್ ಪ್ರಾಬ್ಲಮ್ ಇಲ್ಲ. ಇದು ಬರ್ಕೊಳ್ಳೋದು ಮಾತ್ರ ಚೇಂಜಸ್ ಇದೆ. ಇದನ್ನ ಸ್ಕ್ವೇರ್ ಮಾಡಿ ಇದ್ರ ಪಕ್ಕ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗತ್ತೆ. ಇದು ಬೇಕು ಅಂದ್ರೆ ಇದನ್ನ ಸ್ಕ್ವೇರ್ ಮಾಡಿ ಇದ್ರ ಪಕ್ಕ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಈ 12 18 ಬಂದ್ಮೇಲೆ ಫಸ್ಟ್ ಲಾಸ್ಟ್ ಬಿಟ್ಟು ಮಧ್ಯದ ಎರಡು ಡಬಲ್ ಮಾಡ್ಬೇಕು. ಇನ್ನೊಂದು ತಗೊಂತೀನಿ ನೋಡಿ, 24 ಕ್ಯೂಬ್ ತಗೋತೀನಿ. 2 ಕ್ಯೂಬ್ ಇಸ್ 8, 4 ಕ್ಯೂಬ್ ಇಸ್ 64. ಮಧ್ಯದ ಎರಡು ಫಿಲ್ ಮಾಡ್ಬೇಕು. ಹೇಗೆ ಫಿಲ್ ಮಾಡ್ತೀನಿ? ಇದನ್ನ ಸ್ಕ್ವೇರ್ ಮಾಡ್ತೀನಿ. ಇದನ್ನ ಸ್ಕ್ವೇರ್ ಮಾಡಿ 2 ಸ್ಕ್ವೇರ್ ಇಸ್ 4, 4 4 ಸ 60. ಅರ್ಥ ಆಗಿದೆ ಹೆಂಗ್ ಬರ್ದಿದ್ದೀನಿ? ಡೈರೆಕ್ಟ್ ಆಗಿ 2 ಸ್ಕ್ವೇರ್ ಮಾಡಿ ಇಂಟು 4 ಮಾಡ್ಬೇಕು. ಇದು ಬೇಕು. 4 ಸ್ಕ್ವೇರ್ 16, 16 2 ಸ 32. 4 ಸ್ಕ್ವೇರ್ ಮಾಡಿ ಇಂಟು 2 ಮಾಡ್ತೀನಿ. ಕ್ಲಿಯರ್? ಇವೆರಡು ಬರ್ಕೊಂಡಾದ್ಮೇಲೆ ಫಸ್ಟ್ ಲಾಸ್ಟ್ ಬಿಟ್ಬಿಡ್ಬೇಕು, ಮಧ್ಯದ ಎರಡು ಡಬಲ್ ಮಾಡ್ಬೇಕು. 16 ಡಬಲ್ 32, 32 ಡಬಲ್ 64. ಸೊ ಸಿಂಪಲ್. ಆನಂತರ ಆಡ್ ಮಾಡ್ಕೊಂತ ಹೋಗ್ಬೇಕು. 4 ಬರ್ದು 6 ಕ್ಯಾರಿ, ಇಷ್ಟನ್ನು ಆಡ್ ಮಾಡ್ಬೇಕು ಒಂದೇ ಸಲ. 60 30 ಎಷ್ಟಾಯ್ತು? 90ನಾ? 10s ಪ್ಲೇಸ್ ಕೌಂಟ್ ಮಾಡ್ಕೋತೀನಿ. 60 30 ಹಿಂಗೆ ಆಡ್ ಮಾಡ್ಬೇಕು ಬೇಗ ಬೇಗ. 60 30 90, 4 ಪ್ಲಸ್ 2 is 6, 96, 96 ಪ್ಲಸ್ 6, 96ಗೆ 6 ಆಡ್ ಮಾಡಿದ್ರೆ 102, 2 ಬರ್ದು 10 ಕ್ಯಾರಿ. ನೋಡಿ 16 1 ಟೈಮ್ ಇದೆ, 16 2 ಟೈಮ್ಸ್ ಇದೆ. ಟೋಟಲ್ ಎಷ್ಟು ಟೈಮು? 16 3 ಟೈಮ್ಸ್. 16 3 ಸ 48, 48 ಪ್ಲಸ್ 10 58, 5 ಕ್ಯಾರಿ, 13 ಆಯ್ತಲ್ಲ. ಅರ್ಥ ಆಗಿದೆಯಾ ಇವಾಗ? ಎಸ್ ಸರ್. ಓಕೆ, ಥ್ಯಾಂಕ್ ಯು. ಫಾರ್ಟಿ-ಫೈವ್ ಕ್ಯೂಬ್ ಟ್ರೈ ಮಾಡಿ. ಜಸ್ಟ್ ಇದೊಂದು ಸಾಲ್ವ್ ಮಾಡಿ ಮುಂದಕ್ಕೆ ಹೋಗೋಣ. ಸೊ ಪ್ಯಾಟರ್ನ್ ಗೊತ್ತಾದ್ರೆ ಸಾಕು. 4 ಕ್ಯೂಬ್ ಇಸ್ 64, 5 ಕ್ಯೂಬ್ ಇಸ್ 125. ಫಸ್ಟ್ ಲಾಸ್ಟ್ ಬಿಟ್ಬಿಡಿ, ಮಧ್ಯದ ಎರಡು ಡಬಲ್ ಮಾಡಿ. ಇದನ್ನ ಏನಾಗುತ್ತೆ? 4 ಸ್ಕ್ವೇರ್ 16, 16 5 ಸ 18, 5 ಸ್ಕ್ವೇರ್ ಇಸ್ 25, 25 4 ಸ 100. ಅರ್ಥ ಆಗಿದೆಯಾ ಹೆಂಗ್ ಬರ್ದಿದ್ದೀನಿ? ಫಸ್ಟ್ ಲಾಸ್ಟ್ ಬಿಟ್ಬಿಡಿ, ಮಧ್ಯದ ಎರಡು ಡಬಲ್ ಮಾಡಿ. 160 200. ಕ್ಲಿಯರ್? ಇಯರ್ 5 ಬರ್ದು 12 ಕ್ಯಾರಿ, ಇಷ್ಟನ್ನು ಒಂದೇ ಸಲ ಆಡ್ ಮಾಡ್ಬೇಕು. 200 ಪ್ಲಸ್ 100 300, 312. ಸೊ 31 ಬರುತ್ತೆ. ಕರೆಕ್ಟಾ? 160 ಪ್ಲಸ್ 80,
160 ಪ್ಲಸ್ 80 ಎಷ್ಟಾಗುತ್ತೆ? 240. 240 ಪ್ಲಸ್ 30 270. 271. ಸೊ 27 ಈ ಕಡೆ ಹಾಕಿ. 11 ಕ್ಯಾರಿ 1 6 9. ಕರೆಕ್ಟಾ? ಬಂದಿದ್ಯಾ ನೋಡಿ, ನಿಮ್ಗೂ ಇದಾನೆ. ಎಸ್ ಆರ್ ನೋ? ಡಬಲ್ ಮಾಡೋದು ಇನ್ನೊಂದ್ಸಲ ಹೇಳಿ ಸರ್. ಇಲ್ಲಿ ಡಬಲ್ ಮಾಡಿದ್ ಗೊತ್ತಾಗ್ಲಿಲ್ವಾ? ಇಲ್ಲ ಈ ಸರ್. 80 100 ಬರ್ಕೊಂಡಿದ್ ಗೊತ್ತಾಯ್ತಾ? ನೋ ಸರ್, ಅದೇ ಡೌಟ್. ಓಕೆ, ಅದು ಡೌಟ್ ಇದೆ ಅಂದ್ರೆ ಅಳಿಸ್ಬಿಡೋಣ, ಆವಾಗ ಫ್ರೆಶ್ ಆಗಿ ಮೊದ್ಲಿಂದ ಗೊತ್ತಾಗತ್ತೆ. ಏನ್ ನಂಬರ್ ಹೇಳಿದ್ದು? 45 ಕ್ಯೂಬ್ ಅಲ್ವಾ? ಫಸ್ಟ್ ಸ್ಟೆಪ್ ಅಲ್ಲಿ ಇದೇನಿದೆ ಕ್ಯೂಬ್ ನಂಬರ್ ಬರ್ಕೊಳ್ಳಿ. 4 ಕ್ಯೂಬ್ 64. ಲಾಸ್ಟ್ ಒನ್ 5 ಕ್ಯೂಬ್ 125. ಎರಡು ಫಿಕ್ಸ್ ಆಗೋಯ್ತು. ಈ ಮಧ್ಯದ ಎರಡು ಹೆಂಗ್ ಬರುತ್ತೆ ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ ನೋಡಿ. ಇದನ್ನ ಸ್ಕ್ವೇರ್ ಮಾಡಿ ಪಕ್ಕದ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗತ್ತೆ. ಇದನ್ನೇ ಸ್ಕ್ವೇರ್ ಮಾಡಿ ಇದ್ರ ಪಕ್ಕದ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗತ್ತೆ. ಅದೇ ರೀತಿ ಈಗ 4 ಸ್ಕ್ವೇರ್ ಮಾಡಿ ಎಷ್ಟಾಗತ್ತೆ? 4 ಸ್ಕ್ವೇರ್ ಅಂದ್ರೆ ಎಷ್ಟು? ಈ ಕಡೆ 4 ಇದೆ. 4 ಸ್ಕ್ವೇರ್ ಅಂದ್ರೆ 16. ಎಸ್ ಆರ್ ನೋ? ಎಸ್ ಸರ್. ಇಂಟು 5 ಅಂದ್ರೆ ಅದ್ರ ಪಕ್ಕದ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. 18. 4 ಸ್ಕ್ವೇರ್ ಇಸ್ 16. 16 5 80. ಎಸ್ ಸರ್. ಕರೆಕ್ಟಾ? ಈಗ ಇದು ಬೇಕು. 5 ಸ್ಕ್ವೇರ್ ಇಂಟು 4. 5 ಸ್ಕ್ವೇರ್ ಅಂದ್ರೆ 25 ಇಂಟು 4 ಅಂದ್ರೆ 100. ಕರೆಕ್ಟಾ? ಎಸ್ ಸರ್. ಆಸ್ ಯೂಶುವಲ್ ಫಸ್ಟ್ ಲಾಸ್ಟ್ ಬಿಟ್ಬಿಡಿ, ಮಧ್ಯದೆರಡು ಡಬಲ್ ಮಾಡಿ. ಇದು 160 200. 80 ಡಬಲ್ ಮಾಡಿ 160. 100 ಡಬಲ್ ಮಾಡಿ 200. ಆಮೇಲೆ ಕೌಂಟ್ ಮಾಡ್ಕೊಂಡು ಹೋಗೋದು. 5 ಬರ್ದು 12 ಕ್ಯಾರಿ ಇಷ್ಟನ್ನು ಆಡ್ ಮಾಡಬೇಕು. 200 ಪ್ಲಸ್ 100 300. 312. ಒಂದೇ ಡಿಜಿಟ್ ಬರೆಯಕ್ಕಾಗೋದು. 312 ಅಲ್ಲಿ 1 ಡಿಜಿಟ್ ಬರೆದ್ರೆ ಇನ್ 31 ಕ್ಯಾರಿನಾ? ಇಷ್ಟು ಒಂದೇ ಸಲ ಆಡ್ ಮಾಡಬೇಕು. 160 ಪ್ಲಸ್ 80 ಎಷ್ಟಾಯ್ತು? 240. 240ಗೆ 31 ಇದೆ, ಪ್ಲಸ್ 30 ಆಡ್ ಮಾಡ್ಬಿಡಿ. 270 ಪ್ಲಸ್ 1 ಮಾಡಿದ್ರೆ 271. 271 ಅಲ್ಲಿ 1 ಬರ್ದು 27 ಕ್ಯಾರಿ. 7 ಪ್ಲಸ್ 4 ಎಷ್ಟಾಯ್ತು? ಒಂದೇ ಸಲನೂ ಆಡ್ ಮಾಡ್ಬೋದು, ಅಥವಾ ಹಂಗೆ ಡಿಜಿಟ್ ವೈಸ್ ಬೇಕಾದ್ರೂ ಆಡ್ ಮಾಡ್ಬೋದು. ಲಾಸ್ಟ್ ಅಲ್ವಾ, ಅದಕ್ಕೆ 11 ಕ್ಯಾರಿ 1 8 9. ಕರೆಕ್ಟಾ? 64ಗೆ 27 ಆಡ್ ಮಾಡಿದ್ರೆ 91 ಬರುತ್ತೆ. ಕ್ಲಿಯರ್? ಎಸ್ ಸರ್. ದಟ್ಸ್ ಇಟ್. ಗೊತ್ತಾಗಿದೆಯಾ ಡಿಫ್ರೆಂಟ್ ಡಿಜಿಟ್ ನಂಬರು? ಎಸ್ ಸರ್. ಎಸ್, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಈಗ ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದೆ, ಇದು ಜನರೇಟಿಂಗ್ ಸ್ಕ್ವೇರು ಕ್ಯೂಬು ಜನರೇಟ್ ಮಾಡೋದು ಹೇಳಿದೆ. ಈಗ ಫೈಂಡಿಂಗ್ ಹೇಳ್ಕೊಟ್ಬಿಡ್ತೀನಿ. ಇದು ಬೇಕು, ಇಂಪಾರ್ಟೆಂಟ್. ಇದ್ರ ಮೇಲೆ 1 ಮಾರ್ಕ್ಸ್ ಬರ್ಬೋದು, ಅಥವಾ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಕ್ಯೂಬ್ ನಂಬರು ಸ್ಕ್ವೇರ್ ನಂಬರ್ ಮೇಲೆ ಕ್ವಶನ್ಸ್ ಗಳು ಬರ್ಬೋದು. ಬೋತ್ MBA ಅಂಡ್ MCA ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಸುಮಾರಷ್ಟು ಕಡೆ ಇದು ಬೇಕಾಗತ್ತೆ. ಈಗ ಒಂದು ಯಾವ್ದೋ ಕ್ಯೂಬ್ ರೂಟ್ ಆಫ್ 1331 ಯಾವ್ದಿದು? ಯಾವ ಕ್ಯೂಬ್ ನಂಬರ್ ಇದು? ಕ್ಯೂಬ್ ರೂಟ್ ಆಫ್ 1331 ಅಂದ್ರೆ ಏನಂತ ಹೇಳ್ತೀರಾ? ಗೊತ್ತಿದ್ರೆ 11 ಅಂತ ಹೇಳ್ಬೋದು, ಗೊತ್ತಿರ್ಲಿಲ್ಲ ಅಂದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ. ಇನ್ನು ದೊಡ್ಡ ದೊಡ್ಡ ನಂಬರು, ಬೇರೆ ಬೇರೆ ನಂಬರ್ ಬಂದ್ರೆ ಹೆಂಗೆ ಅಂತ. ಇದು ಫೈಂಡಿಂಗ್. 11 ಕ್ಯೂಬ್ ಎಷ್ಟು ಅಂತ ಕೇಳಿದ್ರೆ ಜನರೇಟಿಂಗ್ ಗೊತ್ತು. ಈಗ ಕ್ಯೂಬ್ ರೂಟ್ ಅಲ್ಲಿ ಕೊಟ್ಟಿದ್ರೆ ಅದು ಯಾವ ಕ್ಯೂಬ್ ನಂಬರ್ ಅಂತ ಕಂಡುಹಿಡಿಬೇಕು. ನೋಡಿ, ಕ್ಯೂಬ್ ನಂಬರ್ ಒಂದ್ಸಲ ಬರೀತೀನಿ. 1 ಕ್ಯೂಬ್ 1, 2 ಕ್ಯೂಬ್ 8, 3 ಕ್ಯೂಬ್ is 27, 4 ಕ್ಯೂಬ್ is 64, 5 ಕ್ಯೂಬ್ is 125, 6 ಕ್ಯೂಬ್ is 216, 7 ಕ್ಯೂಬ್ is 343, 8 ಕ್ಯೂಬ್ is 512, 9 ಕ್ಯೂಬ್ is 729. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿರ್ಲಿಲ್ಲ ಅಂದ್ರೆ ದಯವಿಟ್ಟು ಇವತ್ತೇ ಪ್ರಾಕ್ಟೀಸ್ ಮಾಡಿ. ಯೂನಿಟ್ ಡಿಜಿಟ್ ಅಂದ್ರೆ ಅರ್ಥ ಆಗತ್ತಾ? ಅಂದ್ರೆ ಕೊನೆ ಡಿಜಿಟ್. ಇದ್ರಲ್ಲಿ ಕೊನೆ ಡಿಜಿಟ್ ಯಾವುದು? 1. 2 ಕ್ಯೂಬ್ ಅಲ್ಲಿ ಕೊನೆ ಡಿಜಿಟ್ ಯಾವುದು? 8. 3 ಕ್ಯೂಬ್ ಅಲ್ಲಿ ಕೊನೆ ಡಿಜಿಟ್ ಯಾವುದು? 27 ಅಲ್ಲಿ 7 ಅಂತ ಬರ್ಕೊಳ್ಳ. ಅದೇ ರೀತಿ 4 ಕ್ಯೂಬ್ ಅಲ್ಲಿ ಯೂನಿಟ್ ಡಿಜಿಟ್ ಯಾವುದು ಅಂದ್ರೆ 4. 5 ಕ್ಯೂಬ್ ಅಲ್ಲಿ ಯೂನಿಟ್ ಡಿಜಿಟ್ ಅಂದ್ರೆ 5. 6 ಕ್ಯೂಬ್ ಅಲ್ಲಿ ಯೂನಿಟ್ ಡಿಜಿಟ್ ಅಂದ್ರೆ 6. 7 ಕ್ಯೂಬ್ ಅಲ್ಲಿ ಯೂನಿಟ್ ಡಿಜಿಟ್ is 3. 8 ಕ್ಯೂಬ್ ಅಲ್ಲಿ ಯೂನಿಟ್ ಡಿಜಿಟ್ is 2. 9 ಕ್ಯೂಬ್ ಅಲ್ಲಿ ಯೂನಿಟ್ ಡಿಜಿಟ್ is 9. 10 ಕ್ಯೂಬ್ is not required. Anyways 0 ಒಂದೇ ಬರುತ್ತೆ. 10 ಕ್ಯೂಬ್ ಅಲ್ಲೂ ಅಷ್ಟೇ, 20 ಕ್ಯೂಬ್ ಅಲ್ಲೂ, 30, 40 ಅಪ್ ಟು ಎನಿಥಿಂಗ್ 0 ಇಂದ ಎಂಡ್ ಆಗಿದ್ರೆ ಎಲ್ಲಾವುದು ಕ್ಯೂಬ್ ನಂಬರ್ 0ನೇ ಬರುತ್ತೆ. ಸೊ ನನಗೆ ಬೇಕಿರೋದು ಇಷ್ಟೇ. ಇದ್ರ ಅರ್ಥ ಏನ್ ಗೊತ್ತಾ? 1 ಕ್ಯೂಬ್ ಯೂನಿಟ್ ಡಿಜಿಟ್ 1 ಇದೆ ಅಂದ್ರೆ 21 ಕ್ಯೂಬ್ ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಯೂನಿಟ್ ಡಿಜಿಟ್ 1 ಬರಬೇಕು. 31 ಕ್ಯೂಬ್ ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಯೂನಿಟ್ ಡಿಜಿಟ್ 1 ಬರಬೇಕು. 41, 51 ಎನಿಥಿಂಗ್ ಲಾಸ್ಟ್ ಅಲ್ಲಿ 1 ಇರುತ್ತಲ್ಲ, ಆ ತರದ ಕ್ಯೂಬ್ ನಂಬರ್ಸ್ ನ ಮಾಡಿದ್ರೆ ಯೂನಿಟ್ ಡಿಜಿಟ್ ಅಲ್ಲಿ 1 ಬರಬೇಕು.
2 ಕ್ಯೂಬ್ ಯೂನಿಟ್ ಡಿಜಿಟ್ 8 ಬಂದಿದೆ ಅಂದ್ರೆ 22 ಕ್ಯೂಬ್ ಯೂನಿಟ್ ಡಿಜಿಟ್ 2ನೇ ಬರಬೇಕು, ಸಾರಿ 8 ಬರಬೇಕು. 32 ಕ್ಯೂಬ್ ಯೂನಿಟ್ ಡಿಜಿಟ್ ಕೂಡ 8 ಬರಬೇಕು. ಅದೇ ರೀತಿ 42 ಕ್ಯೂಬ್, 82 ಕ್ಯೂಬ್, ಎನಿಥಿಂಗ್ ಕ್ಲಿಯರ್. ಅದೇ ರೀತಿ 3 ಕ್ಯೂಬ್, 13 ಕ್ಯೂಬ್, 43 ಕ್ಯೂಬ್, 83 ಕ್ಯೂಬ್, ಎನಿಥಿಂಗ್ ಯೂನಿಟ್ ಡಿಜಿಟ್ 7 ಬರ್ಬೇಕು. ಅರ್ಥ ಆಗ್ತಿದೆಯಾ ಏನಂತ ಯೂನಿಟ್ ಡಿಜಿಟ್? ಎಸ್ ಆರ್ ನೋ? Yes, sir. ನೋಡಿ 1 ಬಂದ್ರೆ ಯಾವ್ದು ಬರ್ತಿದೆ? 1. ಅದು ಯಾವುದೇ ಕೇಸಸ್ ಅಲ್ಲಿ ತಗೊಳ್ಳಿ, 21, 31, 41, 51 1 ಬರಬೇಕು ಯೂನಿಟ್ ಪ್ಲೇಸ್ ಅಲ್ಲಿ. 2 ಕ್ಯೂಬ್ ಅಂದ್ರೆ ಏನಾಗ್ತಿದೆ ನೋಡಿ, ಅಂದ್ರೆ ಏನಾಗ್ತಿದೆ 8 ಆಗ್ತಿದೆ ನೋಡಿ. 3 ಕ್ಯೂಬ್ ಅಂದ್ರೆ ಏನಾಗ್ತಿದೆ ಯೂನಿಟ್ ಡಿಜಿಟ್ ಅಲ್ಲಿ 7. ಅಂದ್ರೆ ಅದು 23 ಕ್ಯೂಬ್ ಆಗಿರ್ಬೋದು, 43 ಕ್ಯೂಬ್ ಆಗಿರ್ಬೋದು, 53 ಕ್ಯೂಬ್, 73 ಕ್ಯೂಬ್ ಯಾವುದೇ ಇದ್ರು ಯೂನಿಟ್ ಡಿಜಿಟ್ 7 ಬರುತ್ತೆ ಅಂತ ಅದ್ರ ಅರ್ಥ. 4 ಬಂದ್ರೆ ಯಾವ್ದಾಗ್ತಿದೆ ನೋಡಿ, 4 ಬರ್ತಿದೆ. 5 ಬಂದ್ರೆ ಯಾವುದು 5. 6 ಬಂದ್ರೆ ಯಾವುದು 6. 7 ಬಂದ್ರೆ ಯಾವ್ದಾಗ್ತಿದೆ 3 ನೋಡಿ. 3 ಬಂದ್ರೆ 7, 7 ಬಂದ್ರೆ 3. 8 ಬಂದ್ರೆ ಯಾವ್ದಾಗ್ತಿದೆ 2. 2 ಬಂದ್ರೆ 8, 8 ಬಂದ್ರೆ 2. 9 ಬಂದ್ರೆ 9. ಇವೆರಡನ್ ಮಾತ್ರ ನೆನ್ಪಿಟ್ಕೋಬೇಕು ಕಾಂಪ್ಲಿಮೆಂಟರಿ ಪೇರ್ಸ್. ಇನ್ ಮಿಕ್ಕಿದ ಕೇಸಸ್ ಎಲ್ಲ ಅದೇ ಬರುತ್ತೆ. ಓನ್ಲಿ 2 ಬಂದ್ರೆ 8 ಆಗತ್ತೆ, 8 ಬಂದ್ರೆ 2 ಆಗತ್ತೆ, 3 ಬಂದ್ರೆ 7 ಆಗತ್ತೆ, 7 ಬಂದ್ರೆ 3 ಆಗತ್ತೆ. ಕ್ಲಿಯರ್? ಇದಿಷ್ಟು ನೆನ್ಪಿಟ್ಕೋಬಹುದಾ? ಇದಿಷ್ಟು ನೆನ್ಪಿಟ್ಕೊಂಡ್ರೆ ಶಾರ್ಟ್ ಕಟ್ಸ್ ಇದೆ, ಈಸಿ. ಒಂದ್ಸಲ ಬರ್ಕೊಳ್ಳಿ, ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳಿ. 2 ಬಂದ್ರೆ 8, 8 ಬಂದ್ರೆ 2, 3 ಬಂದ್ರೆ 7, 7 ಬಂದ್ರೆ 3. ಇನ್ ಮಿಕ್ಕಿದ ಕೇಸಸ್ ಎಲ್ಲ ಏನಿರುತ್ತೋ ಅದೇ ಬರುತ್ತೆ. ಕ್ಲಿಯರ್? ಬರ್ಕೊಂಡಿದ್ದಾಗಿದ್ಯಾ? Yes, sir. Yes, sir. ಈಗ ನೀವೇ ಯಾವ್ದಾದ್ರು ಒಂದು ಕ್ಯೂಬ್ ನಂಬರ್ನ ಹೇಳಿ. ಯಾವ್ದಾದ್ರು ಒಂದು ಪರ್ಫೆಕ್ಟ್ ಕ್ಯೂಬ್ ಆಗಿರ್ಬೇಕು. ಅದು ಯಾವ್ದು ಅಂತ ಹೇಳ್ತೀನಿ. ನಾನೇ ಸಾಲ್ವ್ ಮಾಡಿಸಿರೋದೇ ಆಗಿರ್ಬೋದು, ಅಥವಾ ನೀವೇ ಮಲ್ಟಿಪ್ಲೈ ಮಾಡಿ ಹೇಳಿ. 43 ಇಂಟು 43 ಇಂಟು 43, 52 ಇಂಟು 52 ಇಂಟು 52, ಎನಿಥಿಂಗ್ ವಿತಿನ್ 100 ಇರೋ ನಂಬರ್ನ ನೀವೇ ಮಲ್ಟಿಪ್ಲೈ ಮಾಡಿ ಹೇಳಿ. ಅಥವಾ ನಾನು ಸಾಲ್ವ್ ಮಾಡಿಸಿರೋದೇ ಯಾವುದೇ ಒಂದು ಹೇಳಿದ್ರು ಆಯ್ತು. ಯಾವ್ದಾದ್ರು ಹೇಳಿ. 10648. 10648. ಓಕೆ, ನೋಡಿ ಇದು ಯಾವ ಕ್ಯೂಬ್ ನಂಬರ್ ಅಂತ ನಮಗ್ ಗೊತ್ತಾಗ್ಬೇಕು. ಈ ತರ ಎಲ್ಲೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಏನೇ ಬ್ಯಾಂಕಿಂಗ್ ಪ್ರಾಬ್ಲಮ್ಸ್ ಗಳಲ್ಲೆಲ್ಲ ಈ ತರ ಬಂದ್ಬಿಟ್ಟು ವಾಟ್ ಈಸ್ ಕ್ವಶನ್ ಮಾರ್ಕ್ ಅಂತ ಕೊಟ್ಟಿರ್ತಾನೆ. ವಿತಿನ್ ಎ ಮಿನಿಟ್ ಮಾಡ್ಬೇಕು. ನಮ್ಗೇನ್ ಆ ತರದ ಕ್ವಶನ್ ಕೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಬರುತ್ತೆ. ಅವಾಗ ನಮಗ್ ಸಾಲ್ವ್ ಮಾಡೋದು ಗೊತ್ತಾಗ್ಬೇಕು. ನೋಡಿ, ಕ್ಯೂಬ್ ನಂಬರ್ ಆಗಿರೋದ್ರಿಂದ 3 ಡಿಜಿಟ್ ಆದ್ಮೇಲೆ ಲೈನ್ ತಗೋಬೇಕು. ಯಾವುದು? ಫ್ರಮ್ ದ ರೈಟ್. ಲೆಫ್ಟ್ ಇಂದ ತಗೋಬಾರ್ದು, ಫ್ರಮ್ ದ ರೈಟ್ 3 ಡಿಜಿಟ್ ಆದ್ಮೇಲೆ ಒಂದು ಲೈನ್ ತಗೋಬೇಕು. ಯಾಕೆ 3 ಡಿಜಿಟ್ ಅಂತ ಅರ್ಥ ಆಗ್ತಿದ್ಯಾ? ಇಟ್ ಇಸ್ ಕ್ಯೂಬ್ ನಂಬರ್, ಅದಕ್ಕೋಸ್ಕರ. ಈ ಲೈನ್ ಇಂದ ಈ ಕಡೆ ಏನ್ ನಂಬರ್ ಇದೆ, ಇದು ಪರ್ಫೆಕ್ಟ್ ಕ್ಯೂಬ್ ನಂಬರ್. 10 ಇಸ್ ನಾಟ್ ಎ ಕ್ಯೂಬ್ ನಂಬರ್. ಅದಕ್ಕಿಂತ ಕಡಿಮೆ ಕ್ಯೂಬ್ ನಂಬರ್ ಯಾವುದು? 8. ಕರೆಕ್ಟಾ? ಸೊ 8 ಯಾವ ಕ್ಯೂಬ್ ನಂಬರು? 2. ಇದು ಅರ್ಥ ಆಗಿದ್ಯಾ? ಇದು 10 ಅನ್ನೋದು ಇಟ್ಸ್ ನಾಟ್ ಎ ಕ್ಯೂಬ್ ನಂಬರ್. ಅದಕ್ಕಿಂತ ಕಡಿಮೆ ಯಾವ ಕ್ಯೂಬ್ ನಂಬರ್ ಇದೆ? 8. 8 ಯಾವ ಕ್ಯೂಬ್ ನಂಬರ್ ಅಂದ್ರೆ 2. ಈ 2 ಇಂದ ಏನ್ ಗೊತ್ತಾಗೋದು ಗೊತ್ತಾ ನಮ್ಗೆ? ಯಾವ ರೇಂಜಸ್ ಅಲ್ಲಿ ಇದೆ ಅಂದ್ರೆ 20 ರೇಂಜಸ್ ಇದೆ ಅಲ್ಲಿದೆ ಅಂತ ಕ್ಯೂಬ್ ನಂಬರ್. ಇನ್ ಬಿಟ್ವೀನ್ 20 to 30 ಅಂತ. 22 ಆಗಿರ್ಬೋದು, 26 ಆಗಿರ್ಬೋದು, 28 ಆಗಿರ್ಬೋದು, ಐ ಡೋಂಟ್ ನೋ. ಸೊ ಲಾಸ್ಟ್ ಡಿಜಿಟ್ ಹೆಂಗ್ ಗೊತ್ತಾಗತ್ತೆ? ನೆಕ್ಸ್ಟ್ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಲಾಸ್ಟ್ ಡಿಜಿಟ್ ಏನಿದೆ ಹೇಳಿ? 8. 8 ಬಂದ್ರೆ ಏನ್ ಆಗಿರ್ಲೇಬೇಕು? 2 ಆಗಿರ್ಲೇಬೇಕು. ಸೊ ದಟ್ ಮೀನ್ಸ್ 22 ಕ್ಯೂಬ್ ಅಂತ. ಅರ್ಥ ಆಗಿದ್ಯಾ? ಸರ್ ಫಸ್ಟ್ ಇಂದ ಹೇಳಿ ಇನ್ನೊಂದು ಹೇಳಿ. ಇನ್ನೊಂದ್ಸಲ. ಸರಿ. ಇನ್ನೊಂದು ಹೇಳಿ, ಆಮೇಲೆ ಈ ಪ್ರಾಬ್ಲಮ್ ಬೇಕಾದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇನ್ನೊಂದು ಹೇಳಿ ಯಾವ್ದಾದ್ರು. 59672. 59672. 672. ಸೊ ನೋಡಿ, ಇಲ್ಲಿ 3 ಡಿಜಿಟ್ ಆದ್ಮೇಲೆ ಲೈನ್ ತಗೋತೀನಿ. ಯಾವುದು? ಫ್ರಮ್ ದ ರೈಟ್. ಫ್ರಮ್ ದ ರೈಟೇ ತಗೋಬೇಕು. 59 ಇಸ್ ನಾಟ್ ಎ ಕ್ಯೂಬ್ ನಂಬರ್. ಅದಕ್ಕಿಂತ ಕಡಿಮೆ ನಂಬರ್ ಯಾವುದು? ಕ್ಯೂಬ್. ಐ ಆಮ್ ಟಾಕಿಂಗ್ ಅಬೌಟ್ ಕ್ಯೂಬ್. 27 27 ಅಂದ್ರೆ 3 3 ಕ್ಯೂಬ್ ವ್ಯಾಲ್ಯೂ ತಾನೇ 27. ಅಂದ್ರೆ ಇದ್ರ ಅರ್ಥ ಏನು? 30 ರೇಂಜಸ್ ಅಲ್ಲಿ ಇದೆ ಇದು ಅಂತ. ಬಿಟ್ವೀನ್ 30 to 40 ಇದೆ ಈ ಕ್ಯೂಬ್ ನಂಬರ್ ಅಂತ. ಎಂಡಿಂಗ್ ಅಲ್ಲಿ ಯಾವ್ದಿದೆ?
2 ಇದೆ. 2 ಇದ್ರೆ ಏನಾಗ್ಬೇಕು? 8. 38 ಕ್ಯೂಬ್. ಈಗ ಅರ್ಥ ಆಗಿದ್ಯಾ? ಇನ್ನೊಂದು ಯಾವ್ದಾದ್ರು ನೀವೇ ಮಲ್ಟಿಪ್ಲೈ ಮಾಡ್ಬಿಟ್ಟು ಹೇಳಿ. ಸರ್ 27 ತಗೊಂಡ್ರಲ್ಲ ಅದು ಇನ್ನೊಂದ್ಸಲ ಹೇಳಿ. ಈ 59 ಇದೆ ಅಲ್ವಾ, ಇದಕ್ಕಿಂತ ಇದು ಕ್ಯೂಬ್ ನಂಬರಾ? ಅಲ್ಲ. ಇದಕ್ಕಿಂತ ಕಡಿಮೆ ಕ್ಯೂಬ್ ನಂಬರ್ ಯಾವುದು ನೋಡಿ ಇಲ್ಲಿ. 57 ಗಿಂತ ಕಡಿಮೆ ಇರೋದು ಯಾವುದು? ಮುಂದಕ್ಕೆ ಹೋದ್ರೆ 64, ಹಿಂದಕ್ಕೆ ಬಂದ್ರೆ 27. 57 ಇದೆ ಅಂದ್ರೆ ಹಿಂದಕ್ಕೆ ಬಂದ್ರೆ ಯಾವ್ದು ತಗೋಬೇಕು ನಾನು? 27 ತಾನೆ. ದಟ್ ಮೀನ್ಸ್ 3 ಅಂದ್ರೆ 30 ರೇಂಜಸ್ ಅಲ್ಲಿ ಇದೆ ಅಂತ, ಬಿಟ್ವೀನ್ 30 to 40 ಇದೆ ಅಂತ. Yes, sir. ಸೊ ಲಾಸ್ಟ್ ಡಿಜಿಟ್ ಮೇಲೆ ಇನ್ನೊಂದು ಡಿಜಿಟ್ ಫಿಕ್ಸ್ ಆಗುತ್ತೆ. ಸೊ ಇನ್ನೊಂದು ಯಾವ್ದಾದ್ರು ಹೇಳ್ಬಿಡಿ. 91125. 91125. ಸೊ 3 ಡಿಜಿಟ್ ಆದ್ಮೇಲೆ 9 ತಗೊಳ್ಳಿ. 91 ಇಸ್ ನಾಟ್ ಎ ಕ್ಯೂಬ್ ನಂಬರ್. ಅದಕ್ಕಿಂತ ಕಡಿಮೆ ಇರೋದು ಯಾವುದು? ಕ್ಯೂಬ್ ನಂಬರ್ ಐಡಿಯಾ ಇರಬೇಕು ಫಸ್ಟ್ ಥಿಂಗ್. 91 ಗಿಂತ ಕಡಿಮೆ ಇರೋ ಕ್ಯೂಬ್ ನಂಬರ್ ಯಾವುದು? 64. 64. ದಟ್ ಮೀನ್ಸ್ 4. 40 ರೇಂಜಸ್ ಅಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಾಯ್ತಾ? ಎಂಡಿಂಗ್ ಅಲ್ಲಿ 5 ಇದೆ ಅಂದ್ರೆ 5 ಕರೆಕ್ಟಾ? ಎಂಡಿಂಗ್ ಡಿಜಿಟ್ 2 ಬಂದ್ರೆ 8 ಆಗಿರುತ್ತೆ, 8 ಬಂದ್ರೆ 2 ಆಗುತ್ತೆ, 3 ಬಂದ್ರೆ 7, 7 ಬಂದ್ರೆ 3. ಮಿಕ್ಕಿದ ರೇಂಜಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫಿಕ್ಸ್ ಮಾಡೋದಷ್ಟೇ. ಅರ್ಥ ಆಗಿದ್ಯಾ? ಎಸ್ ಆರ್ ನೋ? Yes, sir. ಇದನ್ನ ಬರ್ಕೊಳ್ಳಿ. ನಾನು ನೆಕ್ಸ್ಟ್ ಕ್ವಶನ್ಸ್ ಗಳು ಬರೀತೀನಿ ನಿಮ್ಗೆ. ಇದ್ರ ಮೇಲೆ ನಾನೇ ಕೆಲವೊಂದು ಕ್ಯೂಬ್ ನಂಬರ್ಸ್ ನ ಬರೀತೀನಿ, ನೀವು ಸಾಲ್ವ್ ಮಾಡೋರಂತೆ. ಇದನ್ನ ಬರ್ಕೊಳ್ಳಿ. ಫೈಂಡಿಂಗ್ ಕ್ಯೂಬ್ಸ್ ಅಂತ ಹಾಕಿ ಬರ್ಕೊಳ್ಳಿ. ಮೊದಲಿಂದ ಫೋಕಸ್ ಮಾಡಿ, ಯಾವುದೇ ಕಾರಣಕ್ಕೂ ಕ್ಲಾಸಸ್ನ ಮಿಸ್ ಮಾಡಬೇಡಿ. ಸೊ ಒಂದಿನ ಮಿಸ್ ಆದ್ರೂ ನಿಮಗೆ ಎಕ್ಸ್ಟ್ರಾ ಓದ್ಕೋಬೇಕಾಗತ್ತೆ. ಆದಷ್ಟು ಬೇಗ ಸಿಲೆಬಸ್ ಮುಗಿಸೋಣ, ಆಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್, ಎಕ್ಸ್ಟ್ರಾ ಕ್ವಶನ್ಸ್ ಮೇಲೆ ವರ್ಕ್ ಮಾಡ್ಬೋದು. ಗ್ಯಾರಂಟಿ ರ್ಯಾಂಕ್ ಸಿಗುತ್ತೆ. ಎಲ್ಲಾ ಪೋರ್ಷನ್ ಮೇಲೂ ಫೋಕಸ್ ಮಾಡೋಣ. ಅಟ್ ಮ್ಯಾಕ್ಸ್ ವಾಟ್ ಐ ಕ್ಯಾನ್ ಡೂ ನಾನು ಮಾಡೇ ಮಾಡ್ತೀನಿ ಎಲ್ಲ ಸಬ್ಜೆಕ್ಟ್ಸಲ್ಲೂ. ಸೊ ಆದಷ್ಟು ನೀವು ಎಫರ್ಟ್ಸ್ ಹಾಕ್ಬೇಕು. ಆಗಿದೆಯಾ ಬರ್ಕೊಂಡಿದ್ದು? Yes, sir. ಸೊ ನಾನೇ ಇವಾಗ ಇದನ್ನ ಇನ್ನೊಂದು ಪೇಜ್ ಆ್ಯಡ್ ಮಾಡ್ಕೊತೀನಿ ನೋಡಿ. ಸೊ ನಾನೇ ಒಂದು ಮಲ್ಟಿಪ್ಲೈ ಮಾಡಿ ಬರೀತೀನಿ ಸುಮ್ಮನೆ, ಜಸ್ಟ್ ನೀವು ಕಂಡಿಡೀರಿ ಅಷ್ಟೇ. ಕ್ಯೂಬ್ ರೂಟ್ ಆಫ್ 175,616 ಇದು ಯಾವುದು ಅಂತ ಹೇಳಿ. ಫಸ್ಟ್ ಒನ್. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀನಿ, ಗೊತ್ತಾದ್ರೆ ಮುಂದಕ್ಕೆ ಹೋಗ್ತೀನಿ, ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ಕೊಡ್ತೀನಿ ನೋಡಿ. 6 ಹ್ಯಾಂಡ್ ರೈಟಿಂಗ್ ಅರ್ಥ ಆಗತ್ತಲ್ವಾ ನಂದು? 56. ಎಸ್, ಗುಡ್. ನೋಡಿ ಯಾರಿಗಾದ್ರೂ 56 ಬಂದಿದ್ಯಾ ಬಂದಿಲ್ವಾ ನೋಡಿ. ಬಂದಿದ್ಯಾ? ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ಐ ವಿಲ್ ಹೆಲ್ಪ್ ಯು. $328,509. 328,509. 69. 79 ಅಲ್ಲ, ಒಂದ್ಸಲ ನೋಡಿ. 69 ಬರ್ಬೇಕು 69. ನೋಡಿ. ನಿಮ್ಗೆ 69 ಬರ್ಲಿಲ್ಲ ಅಂದ್ರೆ ಹೇಳ್ತೀನಿ. ಯಾರೋ ಒಬ್ರಿಗೆ ಡೌಟ್ ಬಂದಿದ್ರು ಪರವಾಗಿಲ್ಲ, ಡೋಂಟ್ ಹೆಸಿಟೇಟ್. ಏನ್ ಗೊತ್ತಿಲ್ಲ ಅಂದ್ರೂ ಕೇಳ್ಬೇಕು. 69. ಪಕ್ಕನಾ? ಕ್ಯೂಬ್ ರೂಟ್ ಆಫ್ 46,656 ಇದನ್ನ ಟ್ರೈ ಮಾಡಿ. $36. ನೋಡಿ ಎಲ್ಲರಿಗೂ ಬಂದಿದ್ಯಾ? ಬಂದಿದೆ ಅಂದ್ರೆ ಕರೆಕ್ಟ್, ಬಂದಿರ್ಲಿಲ್ಲ ಅಂದ್ರೆ Yes, ನಾನು sir. ಹೆಲ್ಪ್ ಮಾಡ್ತೀನಿ. ದೆನ್ ಫೈನ್.
cube root of 250 047. This one. ಸಿಕ್ಸ್ಟಿ 63 ಬಂದಿದ್ಯಾ ಎಲ್ಲರಿಗೂ? ಎಸ್ ಸರ್. ದೆನ್ ಕರೆಕ್ಟ್. ಸೊ ಫೈಂಡಿಂಗ್ ಕ್ಯೂಬ್ ಗೊತ್ತಾಗಿದ್ಯಾ? ಸರ್ ನೀವು Next 3 solve ಬಂದಾಗ 7 7 ಬಂದಾಗ 3 ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ 36 ಅಲ್ಲಿ ಅದು 76 ಆಗಲ್ವಾ? 6 ಬಂದ್ರೆ 6 ಬರಬೇಕು. ಈ ಪ್ರಾಬ್ಲಮ್ ಯಾವ ಪ್ರಾಬ್ಲಮ್? ಇದೆ ಸರ್ 36. ದಿಸ್ ಒನ್ 6 ಬಂದ್ರೆ 6 ಬರ್ಬೇಕಲ್ಲ, ನೀವೇ ನೋಡಿ. 6 ಬಂದ್ರೆ 6 ತಾನೆ. 2 ಬಂದ್ರೆ 8, 8 ಬಂದ್ರೆ 2, 3 ಬಂದ್ರೆ 7, 7 ಬಂದ್ರೆ 3. ಇಲ್ಲಿ 7 ಬಂದಿಲ್ಲಲ್ಲ, 6 ಬಂದಿದೆ, 6 ಬರಬೇಕು. ಅಂದ್ರೆ ಎಂಡಿಂಗ್ ಡಿಜಿಟ್ 7 ಬಂದ್ರೆ ಅಂತ ವೈಸ್ ವರ್ಸಾ ಮಾಡ್ಕೋಬೇಕಾ ಸರ್? ಈಗ 3 ಬಂದಿದೆಯಲ್ಲ ಇಲ್ಲಿ. ಅಂದ್ರೆ ಎಂಡಿಂಗ್ ನಂಬರ್ಗೆ ಅಷ್ಟೇ ಅದು ರಿಲೇಟ್ ಆಗೋದು. ಎಕ್ಸಾಕ್ಟ್ಲಿ. ಓಕೆ ಸರ್, ಥ್ಯಾಂಕ್ ಇದನ್ನ ಯು. ಈ ಕೇಸ್ ಸ್ಟಡಿ ಮಾಡಿದೀವಿ. ಈ ತರ ನಾವು ಇದು ನೋಡ್ಕೊಂಡ್ವಿ, ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ಬಂದಿದ್ದು ಎಲ್ಲಾ ಕಡೆನೂ ಬರುತ್ತೆ ಅನ್ನೋದು ಕಾಮನ್ ಸೆನ್ಸ್. ಕರೆಕ್ಟಾ? ಎಸ್ ಸರ್. ಅದು 2 ಕ್ಯೂಬ್ ಅಂದ್ರೆ 72 ಕ್ಯೂಬ್ ಆದ್ರೂ ಆಗಿರ್ಬೋದು, 82 ಕ್ಯೂಬ್ ಆಗಿರ್ಬೋದು, 92 ಕ್ಯೂಬ್ ಆಗಿರ್ಬೋದು, ಅಥವಾ 3 ಕ್ಯೂಬು, 13 ಕ್ಯೂಬು, 43 ಕ್ಯೂಬ್, ಎನಿಥಿಂಗ್. ಸೊ ಇಲ್ಲಿ ನಮ್ಗೆ 63 ಕ್ಯೂಬ್ ಅಲ್ಲೂ 7 ಬರುತ್ತೆ ಅನ್ನೋದು ಕನ್ಫರ್ಮ್. ಸೊ ಎಂಡಿಂಗ್ ಅಲ್ಲಿ 7 ಬಂದಿದೆ ಅಂದ್ರೆ 3 ಅಂತ ಅದ್ರ ಅರ್ಥ. ಕ್ಲಿಯರ್? ಎಸ್ ಸರ್. ಸೊ Sir, ಈಗ ನಾನು remaining numbers 4, 5 ಆತರ ಬಂದ್ರೆ ಡೈರೆಕ್ಟ್ ಬರಿಬೇಕಾ? ಡೈರೆಕ್ಟ್ ಬರಿಬೇಕು. ನಾನು ಯಾಕೆ ಇದನ್ನ Okay, ಫೋಕಸ್ ಮಾಡಿದೆ ಅಂದ್ರೆ ಇದ್ರಲ್ಲಿ ಮಾತ್ರ ಚೇಂಜ್ ಆಗುತ್ತೆ. 2 ಬಂದ್ರೆ 8, 8 ಬಂದ್ರೆ 2, 3 ಬಂದ್ರೆ 7, 7 ಬಂದ್ರೆ 3. ಮಿಕ್ಕಿದ್ದೆಲ್ಲ ಸೇಮೇ ಬರುತ್ತೆ. ಆ ತರದ್ ಯಾವ್ದಾದ್ರು ಒಂದು ನಂಬರ್ ಹೇಳಿ. ಫಾರ್ ಎಕ್ಸಾಂಪಲ್ 64 ಇಂಟು 64 ಇಂಟು 64 ನೋಡಿ, ಅದಾದ್ರು ಟ್ರೈ ಮಾಡೋಣ. ನೋಡಿ ಇದನ್ನ ಸಾಲ್ವ್ ಮಾಡೋಣ. 262 144 ಅಲ್ವಾ? ನೋಡಿ ಇದನ್ನ ನಾನು 3 ಡಿಜಿಟ್ ಆದ್ಮೇಲೆ ಲೈನ್ ತಗೋತೀನಿ. ಇದಕ್ಕಿಂತ ಕಡಿಮೆ ಇರೋ ಕ್ಯೂಬ್ ನಂಬರ್ ಯಾವುದು? ನೀವೇ ಹೇಳಿ. 216 ಅಲ್ವಾ? ಅದು ಯಾವ ಕ್ಯೂಬ್ ನಂಬರು? 6. ಇದರಿಂದ ನನ್ಗೆ ಏನ್ ಗೊತ್ತಾಯ್ತು? 60 ರೇಂಜಸ್ ಎಲ್ಲಿದೆ ಈ ಕ್ಯೂಬ್ ನಂಬರ್ ಅಂತ. 60 ರೇಂಜಸ್ ಅಂದ್ರೆ ಬಿಟ್ವೀನ್ 60 to 70 ಅಂತ. ಎಂಡಿಂಗ್ ಅಲ್ಲಿ 4 ಇದ್ರೆ 4. 2 ಇದ್ರೆ 8, 3 ಇದ್ರೆ 7, 7 ಬಂದ್ರೆ 3. ಆ ತರ ನಾನು ಎಕ್ಸಾಂಪಲ್ ಹೇಳ್ತಿರೋದಷ್ಟೇ. ಕ್ಲಿಯರ್?